ಬನ್ನಿ ಇದರ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ರಿಪೋರ್ಟರ್ಸ್ ಕೂಡ ನಮ್ಮ ಜೊತೆ ರೆಡಿ ಇದ್ದಾರೆ. ಖುಷ್ವಂತ್ ಹಾಸನದಿಂದ ಮತ್ತು ಮಾದೇಶ್ ಬೆಂಗಳೂರಿಂದ ರೆಡಿ ಇದ್ದಾರೆ. ಇಬ್ಬರನ್ನು ಕೂಡ ಮಾತಾಡಿಸ್ತೀನಿ ಸಂಬಂಧಪಟ್ಟ ಹಾಗೆ ಅವರವರ ವಿಚಾರಗಳು ಬಂದಾಗ. ವೆರಿ ಗುಡ್ ಮಾರ್ನಿಂಗ್ ಇಬ್ಬರಿಗೂ ಕೂಡ ನಮಸ್ಕಾರ. ಥ್ಯಾಂಕ್ ಯು ವೆರಿ ಮಚ್. ಮತ್ತೆ ನಿಮ್ಮ ಸಂಪರ್ಕಕ್ಕೆ ಬರ್ತೀನಿ. ಈ ನಡುವೆ ಮಳೆ ಅಬ್ಬರಕ್ಕೆ ಬೆಚ್ಚಿ ಬಿದ್ದ ಬೆಂಗಳೂರು. ತಡರಾತ್ರಿ ಬೆಂಗಳೂರು ಸೇರಿ ರಾಜ್ಯದ ಹಲವೆಡೆ ಭಾರೀ ಮಳೆಯಾಗಿದೆ. ಕಾರುಗಳ ಮೇಲೆ ಬಿದ್ದ ಬೃಹತ್ ಮರಗಳು, ಕಾರು ಸಂಪೂರ್ಣ ಜಖಂಗೊಂಡಿದೆ. ರಸ್ತೆ ಓಡಾಟ ಬಂದಾಗಿದೆ. ನಾಗರಬಾವಿಯ ಮಾನಸನಗರದಲ್ಲಿ ಅವಘಡ ಸಂಭವಿಸಿದೆ. ಮಹಾತ್ಮ ಗಾಂಧೀಜಿ ಪಾರ್ಕ್ ಬಳಿ ಬಿದ್ದಿರುವ ಮರ ಬಿಬಿಎಂಪಿ ಸಿಬ್ಬಂದಿಯಿಂದ ಮರ ತೆರವು ಕಾರ್ಯ. ತಡರಾತ್ರಿ ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವೆಡೆ ಮಳೆರಾಯ ತಂಪೆರೆದಿದ್ದಾನೆ. ಬೆಂಗಳೂರಿಗೆ ಮಳೆ ಬರುತ್ತೆ ಅಂತಂದ್ರೆ ಬಹಳ ಖುಷಿಯಪ್ಪ, ಸಂಭ್ರಮವೋ ಸಂಭ್ರಮ. ಅದ್ರ ಜೊತೆ ಆತಂಕ ಕೂಡ ಇದ್ಬಿಡುತ್ತೆ. ಈ ನೀರ್ ಸರಿಯಾಗಿ ಹೋಗಲ್ಲ ಎಲ್ಲೂ ಕೂಡ. ಒಂದು ಆತಂಕ. ಆಮೇಲೆ ನೀವು ಆ ಮಲ್ಲೇಶ್ವರಂ ಗಿಲೇಶ್ವರಂ ಭಾಗದಲ್ಲಿ ಹೋದಾಗ ಮರ ಯಾವಾಗ ಬಿದ್ದು ಬಿಡುತ್ತೆ ಅಂತ ಪ್ರಾಬ್ಲಮ್ ಏನ್ ಗೊತ್ತಾ, ಇಲ್ಲೆಲ್ಲ ಮರ ನೆಟ್ಟಿರ್ತಾರಲ್ವಾ, ಆ ಮರದ ಬುಡಕ್ಕೆ ಸಿಮೆಂಟ್ ಹಾಕಿರ್ತಾರೆ. ಸಿಮೆಂಟ್ ಹಾಕಿ ನಂಬರ್ 1. ಆಮೇಲೆ ಎರಡನೇದೇನು ಗೊತ್ತಾ, ಈ ಮರಗಳೆಲ್ಲ ಇದೆಯಲ್ಲ, ಈ ಮೇ ಫ್ಲವರ್ ಇಂಥ ಮರಗಳು, ಕಾಂಜಿ ಪಿಂಜಿ ಮರಗಳು, ನಿಮಗೆ ಮಾವಿನ ಮರ ಅಥವಾ ನಿಮಗೆ ಹಲಸಿನ ಹಣ್ಣಿನ ಮರ ಅಥವಾ ಹುಣಸೆ ಮರ ಯಾರು ನಡೋದಿಲ್ಲ, ಇಂಥದ್ದಿದ್ರೆ ನಿಮಗೆ ಪ್ರಾಬ್ಲಮ್ ಆಗಲ್ಲ. ಇದೆಲ್ಲ ಏನು ಗೊತ್ತಾ, ಸಡನ್ ಆಗಿ 6 ತಿಂಗಳಲ್ಲಿ ಬೆಳೆಯುವಂಥ ಮರ, ಅಕೇಶಿಯಾ ಥರ, ಒಂದೇ ಗಾಳಿ ಬಿದ್ದೋಗ್ಬಿಡುತ್ತೆ. ಆಮೇಲೆ ಸ್ಟ್ರಾಂಗ್ ಇರೋದಿಲ್ಲ ಕೆಳಗಡೆ. ಈ ಹಿಂದೆ ನಡ್ತಾ ಇದ್ರಲ್ಲ ನೀವು, ಏನು ರಸ್ತೆ ಇಕ್ಕೆಲೆಗಳಲ್ಲಿ, ಅವೆಲ್ಲವೂ ಕೂಡ ನೋಡಿ ಸ್ಟ್ರಾಂಗೆಸ್ಟ್ ಮರಗಳು. ಈಗಲೂ ಕೂಡ ಅದು ನಮಗೆ ಅರ್ಜೆನ್ಸಿ. ಆಮೇಲೆ ಅದು ಬಿದ್ದುಬಿಡ್ತದೆ. ಮಳೆ ಬಂದಾಗ ಖುಷಿ ಪಡೋಂಗಿಲ್ಲ, ಮರದ ಕೆಳಗೆ ನಿಲ್ಲಿಸೋಂಗಿಲ್ಲ. ನೋಡಿ ಹೊಸ ಕಾರ್ ಮೇಲೆ ಟಚಾಕ್ ಕಾರ್ಗಳು ಜಖಂಗೊಳ್ಳುತ್ತೆ. ಮಳೆ ಬರುವಾಗ ಒಂದು ಖುಷಿ ಕೂಡ ಇರುತ್ತೆ. ಎಲ್ಲ ಪಾರ್ಟಿ ಗಿರಿಟಿ ಎಲ್ಲ ಬಿಟ್ಬಿಟ್ಟು ಮಳೆಯಲ್ಲೇ ಖುಷಿ ಪಡ್ತಾ ಇರ್ತಾರೆ. ಅಷ್ಟಾಗುವಾಗ ಕಾಲು ಕೆಳಗಿಂದ ನೀರು ಹೋಗ್ತಾ ಇರುತ್ತೆ. ಇದು ಹೆಂಗೇನಂದರೆ ಮನೆಯೊಳಗೆ ಕೂತ್ಕೊಳ್ಳೋ ಕೆಲವೊಮ್ಮೆ ಮನೆಯೊಳಗೆ ಸ್ವಿಮ್ಮಿಂಗ್ ಪೂಲ್ ಆಗಿಬಿಡುತ್ತೆ. ಅವತ್ತೊಮ್ಮೆ ನೋಡಿದ್ದೆ ನಾನು, ಪಾಪ ಯಾರೋ ಒಂದು ಬೆಡ್ಡಲ್ಲಿ ಮಲ್ಕೊಂಡಿದ್ದಾರೆ, ಬೆಡ್ಡು ತೇಲ್ತಾ ಇದೆ. ಅಲ್ವಾ? ಓಕೆ ಸವಿತಾ, ಈ ಬಗ್ಗೆ ನಡಿ ಈಗ ಶುರು ಮಾಡೋಣ. ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸವಿತಾ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಸವಿತಾ ಅವರೇ, ಮಳೆ ಬೆಂಗಳೂರಿಗರಿಗೆ ಎಷ್ಟು ಸವಿಯನ್ನು ಕೊಟ್ಟಿದೆ? ಜಯಪ್ರಕಾಶ್ ಶೆಟ್ಟಿ, ಇಷ್ಟು ದಿನ ಬಿಸಿಲಿನ ಬೇಗೆಗೆ ಬೆಂದಂತಹ ಜನರು ಮಳೆ ಬಂದರೆ ಸಾಕಪ್ಪ ಅಂತ ಅನ್ಕೊಳ್ತಿದ್ರು. 2 ಮಳೆ ಅನ್ಸುತ್ತೆ ಅಮ್ಮಮ್ಮ ಅಂದರೆ ಜಾಸ್ತಿ ಆಗಿರುವಂತಹ ಮಳೆ ಅಂದರೆ ನಗರದಲ್ಲಿ 3 ಮಳೆಗೆ ಒಂದಿಷ್ಟು ಏರಿಯಾ ಜನರು ಸುಸ್ತಾಗಿದ್ದಾರೆ. ಅಂದರೆ ಪ್ರಮುಖವಾಗಿ ಬೆಂಗಳೂರಿನಲ್ಲಿ ಸಣ್ಣದೊಂದು ಮಳೆ ಬಂದ್ರೂ ಸಾಕಷ್ಟು ಅವಾಂತರಗಳಾಗ್ತಾ ಇದ್ದಾವೆ. ಈ ನಿಟ್ಟಿನಲ್ಲಿ ಪಾಲಿಕೆ ಕೂಡ ನಾವು ಎಲ್ಲ ತಯಾರಿ ಮಾಡ್ಕೊಂಡಿದ್ದೀವಿ ಅಂತಾರೆ. ಎಷ್ಟರ ಮಟ್ಟಿಗೆ ತಯಾರಿ ಮಾಡ್ಕೊಂಡಿದ್ದಾರೆ ಗೊತ್ತಿಲ್ಲ. ನಾಗರಬಾವಿಯ ಮಾನಸ ಲೇಔಟ್ನಲ್ಲಿದ್ದೀನಿ. ದೃಶ್ಯದಲ್ಲಿ ನೋಡ್ಬೋದು ಯಾವ ರೀತಿಯಾಗಿ ಒಂದು ಮರ ಕಾರ್ ಮೇಲೆ ಬಿದ್ದಿದೆ ಅಂತ. ರಾತ್ರಿ 1 ಗಂಟೆ ವೇಳೆಗೆ ಇದೊಂದು ಗಾಳಿ ಸಹಿತ ಮಳೆಗೆ ನೇರವಾಗಿ ಈ ಒಂದು ಮರ ಕಾರ್ ಮೇಲೆ ಬಿದ್ದಿದೆ. ಮಾಲೀಕರು ಇದ್ದಾರೆ, ಮಾತಾಡಿಸ್ತಾ ಹೋಗೋಣ. ಎಷ್ಟೊತ್ತಿಗಾಯಿತು, ಹೇಗಾಯಿತು, ಪಾಲಿಕೆ ಅಧಿಕಾರಿ ಮತ್ತು ಏನಾದರೂ ಅರಣ್ಯ ಇಲಾಖೆಗೆ ಮಾಹಿತಿ ಕೊಟ್ಟಿದ್ದಾರೆ ಮರ ತೆರವು ಮಾಡೋಕ್ಕೆ ಅಂತ. ಸರ್, ಎಷ್ಟೊತ್ತಿಗೆ ಈ ಥರ ಮರ ಬಿತ್ತು ಸರ್? 12:30ಗೆ ಆಯ್ತು ಇದು. ಎಕ್ಸಾಕ್ಟ್ಲಿ ನಮ್ಗೆ ಗೊತ್ತಾಯಿತು, ಸ್ವಲ್ಪ ಏನೋ ಮನೆ ಮೇಲೆ ಬಿತ್ತು, ಏನೋ ಇದಾಗಿದೆ ಅಂತ. ಕಾಂಪೌಂಡ್ ಮೇಲೆ ಬಿದ್ದಿದೆ, ಆಮೇಲೆ ಕಾರ್ ಮೇಲೂ ಬಿದ್ದಿದೆ ಅಂತ ಗೊತ್ತಾಯಿತು. ಬಟ್ ನೋಡೋಕ್ಕಾಗಲಿಲ್ಲ ಆಗ. ಬಟ್ ಇಮಿಡಿಯೇಟಾಗೆ 1 o'clockಗೆ ಸ್ವಲ್ಪ ಮಳೆ ಕಮ್ಮಿ ಆದಮೇಲೆ ಆಚೆ ಬಂದು ನೋಡಿದ್ವಿ. ಸರ್, ಗೇಟೆಲ್ಲ ಜಾಮ್ ಆಗಿತ್ತು ಬೆಳಗ್ಗೆ. ಅಂಟಿಲ್ ಅನ್ಲೆಸ್ BBMP ಅವ್ರು ಕ್ಲಿಯರ್ ಮಾಡೋ ತನಕ ನಮ್ಗೆ ಗೇಟ್ ಓಪನ್ ಮಾಡೋಕ್ಕಾಗಲಿಲ್ಲ. ಆವಾಗ ಸರ್ ರಾತ್ರಿ 1 ಗಂಟೆಗೆ ನಾವು ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ 1533ಗೆ ಕಾಲ್ ಮಾಡಿದ್ವಿ, ಎಮರ್ಜೆನ್ಸಿಗೆ. ಅವರು ಒಂದು ಫಾರೆಸ್ಟ್ ಡಿಪಾರ್ಟ್ಮೆಂಟಿಂದ ಕೇಸ್ ರಿಜಿಸ್ಟರ್ ಮಾಡಿ ನಂಬರ್ಸ್ ಎಲ್ಲ ಕಳಿಸಿದ್ರು. ಬಟ್ ಯಾರೂ ರೆಸ್ಪಾಂಡ್ ಮಾಡ್ತಿಲ್ಲ. ಅದಾದಮೇಲೆ ಆ್ಯಕ್ಚುಲಿ ಇದು ಅರ್ಧ ವಾಲ್ ಇದೆ, ಇನ್ನೂ ಪೂರ್ಣ ಪ್ರಮಾಣವಾಗಿ ಒಂದು ಸ್ವಲ್ಪ ಗಾಳಿ ಬಂದ್ರೂ ಇನ್ನೂ ಬೀಳುವ ಪಾಸಿಬಿಲಿಟಿ ಇದೆ. ಸೊ ಇನ್ನೂ ಡ್ಯಾಮೇಜ್ ಆಗುವಂತಹ ಪಾಸಿಬಿಲಿಟಿ ಇದೆ ಸರ್, ಏನು ಹೇಳ್ತೀರಾ? ಹೌದು, ಗ್ಯಾರಂಟಿ ಅದು ಬೀಳೋ ಚಾನ್ಸಸ್ ಇದೆ ಈಗ. ಸೊ ಹಾಗಾಗಿ ಇದು ಮೊದಲಿಂದ ಹೇಳ್ತಾ ಇದ್ರು, ಸ್ವಲ್ಪ ವಾಲಿದೆ ಇಲ್ಲೆಲ್ಲ ಕಟ್ ಮಾಡಬೇಕು ಅಂತ ಬೆಸ್ಕಾಮ್ ಅವರು. ಬಟ್ ಇವಾಗ ಏನು ಮಾಡೋಕ್ಕಾಗಲ್ಲ. ಈಗ ನ್ಯಾಚುರಲ್ ಡಿಸಾಸ್ಟರಿಂದ ಮಳೆ ಬಂದಿರೋದರಿಂದ ಈಗ ಗೊತ್ತಿಲ್ಲ ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ. ಬಟ್ ಈಗ ಇನ್ನೂ ವೆಯ್ಟ್ ಮಾಡ್ತಾ ಇದ್ದೀವಿ ಸ್ಟಿಲ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ.
ನೋಡಿದ್ರಲ್ಲ, ಬಹುತೇಕ ಅರ್ಧ ಮರ ಅಂತೂ ವಾಲಿದೆ. ಇಂದು ಸಹ ಗಾಳಿ ಸಹಿತ ಮಳೆ ಏನಾದರೂ ಬಂದರೆ ಪೂರ್ಣ ಪ್ರಮಾಣವಾಗಿ ವಾಲಿ ಬೀಳುವಂತಹ ಪಾಸಿಬಿಲಿಟಿ ಇದೆ. ಈ ಭಾಗದಲ್ಲೂ ನೋಡ್ಬೋದು, ಒಂದೊಮ್ಮೆ ಈ ಮರ ಏನಾದರೂ ಬಿದ್ದರೆ ಮತ್ತೆ ಕಾರ್ಗೆ ಡ್ಯಾಮೇಜ್ ಆಗುತ್ತೆ. ಅಷ್ಟೇ ಅಲ್ಲದೆ ಮನೆ ಮೇಲೆ ಅರ್ಧ ಈ ಒಂದು ಮರ ವಾಲಿದೆ. ಬಹುತೇಕ BBMP ಆಯಿತು ಸೇರಿ ಅರಣ್ಯ ಇಲಾಖೆಗೂ ಮಾಹಿತಿ ಕೊಟ್ಟಿದ್ವಿ. ಇಂಥದ್ದೊಂದು ಕೇಸ್ ಕೂಡ ಕಂಪ್ಲೇಂಟ್ ಆದ್ರೂ ಇನ್ನೂ ಸಿಬ್ಬಂದಿಗಳು ಬಂದು ಪೂರ್ಣ ಪ್ರಮಾಣದ ತೆರವು ಮಾಡಿಲ್ಲ ಅನ್ನೋ ಆಕ್ರೋಶ ಕೂಡ ಕೇಳಿ ಬರ್ತಾ ಇದ್ದಾವೆ. ಜಯಪ್ರಕಾಶ್ ಶೆಟ್ಟಿ. ಓಕೆ, ಥ್ಯಾಂಕ್ ಯು. ಆ ಗಾಡಿಗೆ 25 ಲಕ್ಷ ಇದೆ. ಹೌದು. ಓಕೆ, ಒಂದು ವೇಳೆ ಫುಲ್ ಜಖಮ್ ಆದ್ರೂ ಕೂಡ 15 ಲಕ್ಷ ಇನ್ಶೂರೆನ್ಸ್ ಬರುತ್ತೆ. ಆಶ್ಚರ್ಯ ಏನು ಗೊತ್ತಾ, ನನಗೆ ಆ ಮರಕ್ಕೂ ಆ ಕಾರ್ಗೇನೋ ದ್ವೇಷ ಇದ್ದಂಗಿದೆ. ಹೌದು, ಕರೆಕ್ಟ್ ಆಗಿ ನೋಡಿ ಅದು ಹೆಂಗೆ ಅಂತಂದ್ರೆ, ಮರ ಹೋಗ್ಬಿಟ್ಟು ಡೈರೆಕ್ಟ್ ಆಗಿ ಅದೇ ನಿನ್ನ ಮೇಲೇ ಬೀಳಬೇಕು ಅಂತ ಬಿದ್ದಂಗಿದೆ. ಅದು ನೋಡಿ, ಕಾರಿನ ಮೇಲೇ ಬೀಳಬೇಕು ಅಂತ ಬಿದ್ದಂಗಿದೆ. ಎನಿವೆ, ಮಳೆ ಬಂದಾಗ ಭಾಳ ಖುಷಿ ಆಗುತ್ತೆ ನಮಗೆ. ಪೆನ್ ಡ್ರೈವ್ ಸ್ಟೋರಿಗಿಂತಲೂ ಇಡೀ ಮೀಡಿಯಾ ಸಂಸ್ಥೆಗಳೇನೆಲ್ಲ ಇದೆ, ಪೆನ್ ಡ್ರೈವ್ ಸ್ಟೋರಿಗಿಂತಲೂ ಮಳೆ ಬಂತು ಅಂತಂದರೆ ನಮಗೆ ಅದುವೇ ಲೀಡ್ ಸ್ಟೋರಿ. ಯಾಕೆಂದರೆ 240 ತಾಲೂಕು ಇದೆ ನಮ್ಮ ಕರ್ನಾಟಕದಲ್ಲಿ. 260 ತಾಲೂಕಿದೆ, 6000 ಗ್ರಾಮ ಪಂಚಾಯತ್ ಇದೆ. ಅವುಗಳ ಪೈಕಿ ಬಹುತೇಕ ಮಳೆ ಇಲ್ಲದೆ ಕಂಗಾಲಾಗಿದೆ. ಸೊ ಹಾಗಾಗಿ ಮಳೆಯ ಸಿಂಚನ. ನಾವು ಅವತ್ತು ಬೆಂಗಳೂರಲ್ಲಿ ಫಸ್ಟ್ ಮಳೆ ಆದಾಗ ಎಲ್ಲರ ಮೆಸೇಜಲ್ಲಿ ಏನಂತಂದರೆ, ಅಬ್ಬಬ್ಬಾ ಮಳೆ ಬಂತು, ಎಲ್ಲ ಫ್ಯಾಮಿಲಿಯವರೆಲ್ಲ ಫುಲ್ ಖುಷಿ, ಮಳೆ ಬಂತು ಅಂತೇಳಿ. ನೋಡಿ, ಈ ಮಳೆ ಬಂದಾಗ ಎರಡಿರುತ್ತೆ ಶ್ರುತಿ. ಒಂದು ಈ ಅತಿವೃಷ್ಟಿ ಅನಾವೃಷ್ಟಿ ಅಂತ ಇರುತ್ತೆ. ಅತಿವೃಷ್ಟಿ ಅಂತಂದರೆ ವಿಪರೀತ ಮಳೆ ಬಂದ್ಬಿಡೋದು, ಅನಾವೃಷ್ಟಿ ಅಂತಂದರೆ ಬರ ಬಂದ್ಬಿಡೋದು. ನೀವು ಅತಿವೃಷ್ಟಿಯಲ್ಲಿ ಅಂದರೆ ಮಳೆ ಬಂದು ಕೆರೆ ಕೋಡು ಎಲ್ಲ ತುಂಬಿ ಜನಗಳು ಒಂದು ವೇಳೆ ಕೊಚ್ಕೊಂಡು ಹೋದ್ರು, ಅದು ದೊಡ್ಡ ಸುದ್ದಿ ಆಗೋದಿಲ್ಲ. ನೀವು ನೋಡಿ, ದೊಡ್ಡ ಸುದ್ದಿ ಆಗೋದಿಲ್ಲ. ಕೊಚ್ಕೊಂಡು ಹೋದ್ರಂತೆ ಮಳೆಗೆ, ಅದು ನಮ್ಮ ಜವಾಬ್ದಾರಿ ಅದು ಅಂತ. ಪ್ರಕೃತಿ ಅಷ್ಟು ಫಾಸ್ಟಾಗಿ ಕೊಡು ನಾವು. ಆದರೆ ಅನಾವೃಷ್ಟಿಯಾಗಿ ಬರಪೀಡಿತವಾಗಿ ಯಾರಾದರೂ ಒಬ್ಬರು ತೀರ್ಕೊಂಡ್ರೆ ಅದು ದೊಡ್ಡ ಸುದ್ದಿ ಆಗುತ್ತೆ. ನೀವು ಯಾವತ್ತಾದ್ರೂ ಆಲೋಚನೆ ಮಾಡಿದ್ದೀರಾ? ಬರಪೀಡಿತ ಅಂದರೆ ಸತ್ತೋಗ್ಬಿಟ್ನಂತೆ ಅಂತ ಹೇಳುವಾಗ ದೊಡ್ಡ ಸುದ್ದಿ. ಮಳೆ ಬಂದು ಕೊಚ್ಕೊಂಡು ಹೋದ್ರು ಅಂತ ಹೇಳೋ ಒಂದು ಸಣ್ಣ ಸುದ್ದಿ ಅದಷ್ಟೇ. ಅಂದರೆ ಪ್ರಕೃತಿ ಅಬ್ಬರಿಸಿದಾಗ ಆಗುವಂಥದ್ದು ನಾವು ಎಚ್ಚರಿಕೆಯಿಂದ ಇರಬೇಕು. ಅಂದರೆ ಎನಿವೆ, ಇವತ್ತು ಮಳೆ ಬಂದಿದೆ. ಮಳೆ ಬಂದ ಇಡೀ ಕರ್ನಾಟಕದಾದ್ಯಂತ ಮಳೆ ಬರಲಪ್ಪ.